ಓಕೆ, ಇವತ್ತು ಮಟನ್ ಸಾರು ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಮಾಡ್ತೀನೋ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಕಡೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಮೆಣಸು. ಈ ಕಡೆ ನಾನು ಗಸಗಸೆ, ಜೀರಿಗೆ, ಕೊತ್ತಂಬರಿ ಕಾಳು ಫ್ರೈ ಮಾಡ್ಕೊಂಡಿರೋದು, ಬಟ್ ಇನ್ನೊಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟು ಮಸಾಲೆ ಐಟಮ್ ಬೇಕಾಗಿದೆ. ಈ ಕಡೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬಟ್ಲ ಅಷ್ಟು ಹೆಚ್ಕೊಂಡಿದ್ದೀನಿ, ಚಿಕ್ಕಾಗಿ ಹೆಚ್ಕೊಂಡು ಒಣ ಕೊಬ್ಬರಿ. ಈ ಕಡೆ ಹಸಿ ಕೊಬ್ಬರಿನ ವಾಶ್ ಮಾಡ್ಕೊಂಡು ಇದನ್ನು ಚೆನ್ನಾಗೆ ಹೆಚ್ಕೊಂಡಿದ್ದೀನಿ. ಈ ಕಡೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡು ಉದ್ದಕ್ಕೆ. ಈ ಕಡೆ ಒಂದು ಮೆಣಸಿನ್ಕಾಯಿ ನಾನು 4 ತೊಗೊಂಡಿದ್ದೀನಿ. ಇದು ಬಿಕಾಸ್ ಖಾರಕ್ಕೆಲ್ಲ ಕಲರ್ ಬರೋಕ್ಕೋಸ್ಕರ, ಓಕೆನಾ, ಇದು ಕಲರಿಗೆ. ಈ ಕಡೆ ಮಿಕ್ಸಿ ಜಾರಿಗೆ ನಾನು ಫಸ್ಟ್ ಬರೀ ಕೊಬ್ಬರಿ ಮಾತ್ರ ಮಿಕ್ಸಿ ಮಾಡ್ಕೊತೀನಿ. ಯಾಕಂದರೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿದರೆ ಗ್ರೈಂಡ್ರ್ ಆಗೋಲ್ಲ ಬೇಗ, ಅದಕ್ಕೆ ಹಂಗಂಗೆ ಇರುತ್ತೆ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ, ಇವಾಗ ಗ್ರೈಂಡ್ರ್ ಆಗಿದೆ. ಇವಾಗ ನಾನು ಹಾಕ್ಕೊತಿದ್ದೀನಿ ಒಣಮೆಣ್ಸಿಕಾಯಿ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿರೋವಂಥದ್ದು ಹಾಕ್ಕೊಂಡು. ನೆಕ್ಸ್ಟ್ ಟೊಮೊಟೊ ಹಣ್ಣು ನಾನು ಒಂದು 5ರಿಂದ 6 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈ ಕಡೆ ನಾವು ಎಲ್ಲ ಇದು ಇಟ್ಕೊಂಡಿದ್ವಲ್ಲ ಮಸಾಲೆ, ಚಕ್ಕೆ, ಲವಂಗ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್. ನಂಗಂತೂ ತುಂಬ ಇಷ್ಟ. ಓಕೆ, ಇವಾಗ ನಾನು ಕೊತ್ತಂಬರಿ ಕಾಳನ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿನಿ. ಖಾರ ಪುಡಿ ನಾನು ಒಂದು 3 ಸ್ಪೂನ್, 2.5 ಸ್ಪೂನ್, 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಓಕೆ, ನಾನು ಒಂದು 4 ಚಮಚ ಹಾಕ್ಕೊಂಡಿದ್ದೀನಿ. ಓಕೆ, ಇದು ಹೋಮ್ ಮೇಡ್ ಇದು, ಓಕೆನಾ, ಮಟನ್ ಮಸಾಲ ಚಿಕನ್ ಪೌಡರ್, ಇದು ಮನೇಲೇ ಮಾಡಿರೋವಂಥದ್ದು. ಈ ಕಡೆ ನಾನು ಮಟನ್ನ ತೊಳ್ಕೊಂಡಿದ್ದೀನಿ. ಗೈಸ್, ಇದೇನು ಅನ್ನೋದು ನನಗೆ ಗೊತ್ತಿಲ್ಲ, ನಿಮಗೇನಾರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೇಮ್ ಹಾರ್ಟ್ ಶೇಪ್ ಇತ್ತು. ಈ ಕಡೆ ಅದೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಒಂದು ಪಾನ್ ಇಟ್ಕೊಳ್ಳಿ. ಪಾನ್ ಅಂದರೆ ಕುಕ್ಕರ್, ಓಕೆನಾ. ಈ ಕುಕ್ಕರ್ ಇಟ್ಟು ಕಾಯೋಕ್ಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತು, ನೀರೆಲ್ಲ ಹೋಗಲಿ. ಮತ್ತು ಚಿಕನ್ ಹಾಕಿ ಚಟಪಟ ಅನ್ನಬಾರ್ದು. ಸ್ವಲ್ಪ ನಮಗೆ ಎಷ್ಟು ಬೇಕೋ ನನಗೆ ಮಟನಲ್ಲಿ ಎಣ್ಣೆ ಇರುತ್ತೆ, ಓಕೆನಾ. ಸೊ ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಾಯಕ್ಕೆ ಬಿಟ್ಟಿದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಓಕೆ, ಇವಾಗ ನಾನು ಮಟನ್ ಎಲ್ಲ ತಂದೆ ಹಾಕ್ತೆ. ಇದೇ ಫಸ್ಟ್ ಹಾಕಿದೆ, ಯಾಕೆ ಅಂದರೆ ನನಗೇನೋ ಹಾರ್ಟ್ ಶೇಪ್ ಇದ್ದು ಇಷ್ಟ ಆಯಿತು, ಸೊ ಅದಕ್ಕೆ. ಇವಾಗ ಮಟನ್ ಎಲ್ಲ ಹಾಕೋಣ. ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನಿಮಗೆ ಯಾವ ಥರ ತಿಂಡಿ ಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದೇ ಥರ ಮಾಡಿ ತೋರಿಸ್ತೀನಿ, ಓಕೆನಾ. ಇವಾಗ ನಾನು ಸ್ವಲ್ಪ ನೀಚು ವಾಸನೆ ಹೋಗೋಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ನೋಡಿ ಯಾವ ಥರ ಆಗ್ತಾಯಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಮಸಾಲೆನ ರುಬ್ಬಿಟ್ಕೊಂಡಿರೋದ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಯಾಕಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಹಿಂಗೆ ಮಿಕ್ಸಿಲಿ ಸ್ವಲ್ಪ ಉಳಿದಿತ್ತು ಅಂತ ನೀರು ಹಾಕಿ ಮಾಡಿದೆ. ಇದು ಸ್ವಲ್ಪ ನೀರಾಗಿರಬೇಕು, ಯಾಕಂದರೆ ಕುದೀತಾ ಗಟ್ಟಿ ಆಗುತ್ತೆ, ಓಕೆನಾ. ನೋಡಿ ಯಾವ ಥರ ಆಗಿದೆ ಅಂತ. ನಿಜವಾಗ್ಲೂ ನನಗಂತೂ ಮಟನ್ ಸಾರು ಇಷ್ಟ. ನಿಮ್ಗೆ ಯಾವ ಥರ, ನಾನ್ ವೆಜ್ಜಲ್ಲಿ ಯಾವ್ದು ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ವೆಜ್ ಇರೋರು ವೆಜ್ ಮಾಡ್ತಾಯಿದ್ದೀನಿ ಅಂತ ಯಾರು ಬೇಜಾರಾಗಬೇಡಿ, ಓಕೆನಾ. ಈಗ ನಮ್ಮಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೆ. ನಾನು ಏನೇ ಅಡುಗೆ ಮಾಡಿದರೂ ಸ್ವಲ್ಪ ಉಪ್ಪು ಕಡಿಮೆ ಮಾಡ್ತೀನಿ, ಸೊ ಅದಕ್ಕೆ ನಮ್ಮ ಮಮ್ಮಿನೇ ಉಪ್ಪು ಹಾಕ್ತಾರೆ, ನೀನು ಉಪ್ಪು ಕಡಿಮೆ ಹಾಕ್ತೀಯ ಅಂತ. ಸೊ ಹಂಗೆ ಉಪ್ಪಲ್ಲೇ ಇದು ಮಾಡ್ಕೊಂಡು ನೀರು ಹಾಕ್ಕೊಂಡ್ರು ನಮ್ಮ ಮಮ್ಮಿ. ಗೈಸ್, ಇದು ನೀರಾಗಿದೆ ಅಂದ್ಕೋಬೇಡಿ, ಯಾಕಂದರೆ ನಾವು ಇದು ಕುಕ್ಕರಲ್ಲಿ ವಿಸಲ್ ಹೊಡಿಸ್ತೀವಿ ಅಲ್ಲ, ಸೊ ಹಂಗಾಗಿ ನೀರೆಲ್ಲ ಹೀರ್ಕೊಳುತ್ತೆ. ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಿಗೆ ಯಾವ ಥರ ಗಟ್ಟಿ ಬಂದಿದೆ ಅಂತ. ಸೊ ಅದಕ್ಕೆ ನಾವು ಸ್ವಲ್ಪ ನೀರಂಗೆ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲ ಮುಗೀತು, ಇಲ್ಲಿ ಉಪ್ಪು ಹಾಕಿದರೆ ಫೈನಲ್ ಅಂತ ಟಚ್. ಓಕೆ, ಇವಾಗ ತಟ್ಟೆಗೆ ಹಾಕ್ಕೊಂಡು ನೋಡಿದ್ದೀನಿ ನೋಡಿ. ಇವಾಗ ನೀರಾಗಿಲ್ಲ, ಇದಕ್ಕೆ ಮುದ್ದೆ ಏನಾದರೂ ಮಾಡ್ಕೊಂಡ್ರೆ ಬೆಟರ್. ನನಗೆ ಈ ಥರ ಇಷ್ಟ ಆಯಿತು.